ಸಲ್ಲಬೇಕಾದ ಔಚಿತ್ಯ, ನಿನ್ನಂತ ಸಾರ್ವಭೌಮನಿಗೆ ಸಲ್ಲಬೇಕಾದ ಸತ್ಕೀರ್ತಿ ಅದನ್ನ ಸತ್ಕೀರ್ತಿಯೋ ಅಪಕೀರ್ತಿಯೋ ಅಂತದ್ದು ಬರಲಿ ಅನುಭವಿಸುವವನು ನಾನು. ಈ ನಾನೆಂಬ ನಾಣತ್ವದಿಂದಲೇ ಅಜರಾಮರ ಭವ್ಯ ಭೋಗ್ಯವಾದ ಪಾಲು ಸಂಜೆ ಗತ್ತಲತ್ತ ಮೆಲ್ಲನೆ ಮುನ್ನಡೆಯುತ್ತಿದೆಯಲ್ಲ. ಆ ಮುನ್ನುಡಿಯಿಂದ ಹಿನ್ನಡೆಸಲೇಬೇಕೆಂಬ ಹಠಮಾಗಿದ್ದಲ್ಲ ನೀನಗೇಕೆ? ನಿನ್ನ ತಮ್ಮನಾಗಿ ಇನ್ನೂ ಈ ಭೂಮಿ ಮೇಲೆ ಬದುಕಿರುವ ತಪ್ಪಿಗಾಗಿ, ನನ್ನ ತಮ್ಮನಾಗಿ ಹುಟ್ಟಿರುವ ತಪ್ಪಿಗಾಗಿ ಪೂರ್ವಕೃತ ಪುಣ್ಯ ವಿಶೇಷಣದಿಂದ ಈ ಮಹಾಬ್ರಾಹ್ಮಣನ ತಮ್ಮನಾಗಿ ಹುಟ್ಟಿರುವೆ. ಅದು ತಪ್ಪಿದ ಒಂದು ಅರ್ಥವಾದ ಮೇಲೆ ನೀನಿನ್ನು ನನ್ನ ಲಂಕೆಯಲ್ಲಿರುವುದೇಕೆ? ಹೋಗು. ನೀನುಂಡು ತೇಗುವ ಈ ಮಹಾಬ್ರಾಹ್ಮಣನ ಉದಾರ ಹಸ್ತದ ಮುಷ್ಟಿಯ ಮೃಷ್ಟಾನ್ನ ಮತ್ತೊಂದು ಮೂಕಜೀವಿಯ ಜೀವನಾಧಾರವಾಗಿ ಸಾರ್ಥಕ ಬಂದರೆ ಹೋಗು. ಮತ್ತೆ ಮಾತಾಡಬೇಡ. ಆ ಶ್ರೀರಾಮನ ಅಂತಿಮನವನಾದರೆ ಈ ರಾವಣನು ದುರ್ಧಾನವ. ಮಹಾಕ್ಷತ್ರಿಯನಾದರೆ ನಾವು ಮಹಾಬ್ರಾಹ್ಮಣ. ಅವನ ಗಂಡು ಮನೆಯ ಪರಶುರಾಮನ ಗರ್ವ ಖಂಡನ ಮಾಡಿದ ಪ್ರಬಲನಾದರೆ ಉತ್ತಮ ಕೋದಂಡ ಶೌರ್ಯದಲ್ಲೇ ಖಂಡಿಸುವ ಧೋತ್ತೊಂಡ. ಆ ಶ್ರೀರಾಮನು ವಿಶ್ವವಿರಾಟ ರೂಪಿಯನ್ನು ಎಷ್ಟು ಬಂದೆವು ರಾಮನನ್ನ ಎದುರಿಸಿದಿರುವ ಈ ರಾವಣ ಬ್ರಹ್ಮನ್ ಆ ವಿಶ್ವವಿರಾಟ ರೂಪಿಯ ಚಿಡಿನ ಪ್ರತಿಮೂರ್ತಿನಂತ ಕಾಲದ ಕೈಲಿಗೆ ಮುಂದೆ ಪುರುಷ ಪ್ರಯತ್ನಗಳನ್ನು ನಿಷ್ಪ್ರಯೋಜಿತ, ಕಣ್ಣಿಗೆ ಕಾಣದೆ ಕಲ್ಪನೆಗೂ ಸಿಕ್ಕದೆ ಜಗತ್ಮಂಜರಾದ ಜಗದೇ